ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ. ಬಾಲರಾಮನ ಆಗಮನದ ಮುಹೂರ್ತಕ್ಕೆ ಗರ್ಭಿಣಿಯರು ಕೂಡ ಕಾತರರಾಗಿದ್ದಾರೆ. ಹುಬ್ಬಳ್ಳಿಯ ಕೆಲ ಆಸ್ಪತ್ರೆಗಳಲ್ಲಿ ದಿನಾಂಕವನ್ನು ನಿಗದಿ ಮಾಡಿಕೊಂಡಿದ್ದಾರೆ ಗರ್ಭಿಣಿಯರು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಹೆರಿಗೆ ಆಗಬೇಕು. ಪ್ರಾಣ ಪ್ರತಿಷ್ಠಾಪನೆ ವೇಳೆ ಮಗು ಜನಿಸಿದರೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನವೇ ನನ್ನ ಮಗುವಿಗೆ ಜನನ ಅನ್ನೋದು ಒಂದು ನಂಬಿಕೆ, ಒಂದೇನೋ ಖುಷಿ. ಹೀಗಾಗಿ ಜನವರಿ 22ಕ್ಕೆ ಹೆರಿಗೆಗೆ ಬೇಡಿಕೆ ಜಾಸ್ತಿ ಆಗಿದೆ. TV5 ಕನ್ನಡದ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಲ್ಲಿನ ವೈದ್ಯೆ, ಹುಬ್ಬಳ್ಳಿಯ ವೈದ್ಯೆ ನಾಗರೇಖಾ ಎಬ್ಸೂರ್ ಅವರು ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ನೋಡೋಣ. ರಾಮ ಮಂದಿರ ಉದ್ಘಾಟನೆಗೆ ಇನ್ನೂ ಈಗಾಗಲೇ ಅಂತಂದರೆ ಕ್ಷಣಗಣನೆ ಆರಂಭವಾಗಿದೆ. ಇದರ ನಡುವೆ ಇಲ್ಲಿ ಅಂತಂದರೆ ಹೆರಿಗೆ ಆಸ್ಪತ್ರೆಗೆ ಡಿಮ್ಯಾಂಡ್ ಬರ್ತಿದೆ. ಪ್ರಮುಖ ಕಾರಣ ಏನಂತಂದರೆ ಇದೇ 22ರಂದು ರಾಮ ಮಂದಿರ ದಿನ, ಇವತ್ತು ಏನು ಉದ್ಘಾಟನೆ ದಿನ, ಇಲ್ಲಿ ನಮ್ಮ ಮಗುವಿಗೆ ಯಾವತ್ತು ನಾವೇನಾದರೂ ಜನ್ಮ ಕೊಟ್ಟರೆ ಆ ಮಗುವಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಹೀಗಾಗಿ ಇವತ್ತು ಹೆರಿಗೆ ಆಸ್ಪತ್ರೆಗೆ ಡಿಮ್ಯಾಂಡ್ ಬರ್ತಿದೆ. ಈ ಸಂದರ್ಭಕ್ಕೆ ಪ್ರಸ್ತುತಿ ತಜ್ಞರಾದಂತಹ ನಾಗರೇಖಾ ಹೆಬ್ಸೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಮೇಡಮ್, ಯಾವ ರೀತಿ ಡಿಮ್ಯಾಂಡ್ ಬರ್ತಿದೆ ಈಗ ತಮಗೆ? ಎಲ್ಲರೂ ಅವತ್ತೇ ಬೇಕು ಅಂತ ಇದ್ದಾರೆ. ಸೊ ಹತ್ತಿರ ಡೇಟ್ ಇದ್ದವರು 20 ತಾರೀಕು 23 ತಾರೀಕು ಅದೇ ದಿನ ಹೆರಿಗೆ ಡೇಟ್ ಇರೋರು ಖುಷಿ ಪಟ್ಕೊಂಡು ನಮ್ಗೆ 22ಕ್ಕೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಫಸ್ಟ್ ಪ್ರೆಗ್ನೆಂಟ್ ಇರೋದ್ರಿಂದ ಟ್ರಯಲ್ ಕೊಡಲೇಬೇಕಾಗುತ್ತೆ. ಯಾರು ಸಿಸೇರಿಯನ್ ಬುಕ್ ಮಾಡಿದವ್ರದ್ದೆಲ್ಲ ನೋವು ಬಂದು ಮೊದಲೇ ಆಗೋಯ್ತು. ಸೊ ಆವತ್ತಿನ ದಿನ ಪವಿತ್ರವಾದ ದಿನ, ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಮಗೂ ರಾಮನೋ ಸೀತೆನೋ ಹುಟ್ಟುತ್ತಾರೆ ಅನ್ನೋ ನಂಬಿಕೆ ಇದೆ ಜನರಿಗೆ. ಸೊ ಅದು ನಿಜ ಆಗಲಿ ಅಂತ ನಾವು ಹರಿಸ್ತೀವಿ. ಮೇಡಮ್, ಈಗ ತಮ್ಮ ಆಸ್ಪತ್ರೆಯಲ್ಲಿ ಎಷ್ಟು ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಮೇಡಮ್ ಇದೇ 22ಕ್ಕೆ ಹೆರಿಗೆ ಆಗಬೇಕು ಅಂತೇಳಿ? 3 ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಮೇಡಮ್, ಅದರಲ್ಲಿ ವಿಶೇಷತೆ, ಇಬ್ಬರು ಹಿಂದೂಗಳಿದ್ದರೆ ಓರ್ವ ಮಹಿಳೆ ಇಲ್ಲಿ ಮುಸ್ಲಿಮ್ಸ್ ಇದ್ದಾಳೆ. ಆ ಮುಸ್ಲಿಮ್ಸ್ಗೆ ಅವತ್ತು ಆಗಬೇಕು ಅನ್ನೋದು ಖುಷಿ ಇದೆ. ಏನು ಅವ್ರು ಏನಾದರೂ ನಿಮ್ಮ ಕಡೆ ಹಂಚ್ಕೊಂಡ್ರ ವಿಷಯನ? ಏನಿಲ್ಲ, ಅವ್ರದ್ದು 21ಕ್ಕಿದೆ. ಸೊ ನಮ್ಗೆ 22ಕ್ಕೆ ಮಾಡಿಸಿ ಅವತ್ತೇ ಇರಲಿ ಅಂತ ಹೇಳ್ಕೊಂಡ್ರು ಅವರು. ಸೊ ಈಗ 3 ಜನ ಬುಕ್ಕಿಂಗ್ ಮಾಡ್ಕೊತಿದ್ದಾರೆ ಅಂತ ಮೇಡಮ್. ಮತ್ತು ಏನಾದರೂ ಮತ್ತೆ ಬೇರೆ ಬೇರೆ ಬುಕ್ಕಿಂಗ್ ಬರ್ತಿದೆಯಾ ತಮ್ಮ ಕಡೆ? ನಮ್ಮನ್ನು ಅವತ್ತೇ ಡೇಟ್ ಕೊಡಿ ಮೇಡಮ್ ನಮಗೆ ಅಂತೇಳಿ. ಇನ್ನೂ ಯಾರೂ ಬಂದಿಲ್ಲ ಇಲ್ಲಿವರೆಗೂ. ಬಟ್ ಬೇಡಿಕೆ ಅಂತೂ ಇದೆ, ಬೇಕು ಅಂತ ನೋಡಬೇಕು. ಇನ್ನು 3 ದಿನ ಇದೆ. ಸೊ ಮೇಡಮ್, ಇದು ಬಹಳಷ್ಟು ದೇಶಕ್ಕೆ ಒಂದು ಕಡೆ ಖುಷಿ ವಿಚಾರ. ಇವತ್ತು ರಾಮನೇ ಬರ್ತಾರೆ, ಸೀತೆ ಬರ್ತಾರೆ ಅಂತ ಬಹಳಷ್ಟು ಗರ್ಭಿಣಿಯರು ತುದಿಗಾಲ ನಿಂತಿದ್ದಾರೆ. ತಾವೇನು ಹೇಳ್ತೀರಿ ಮೇಡಮ್? ಇದು ಒಂದು ಪವಿತ್ರವಾದ ದಿನ. ಸೊ ಅವತ್ತು ರಾಮನೇ ಹುಟ್ಟುತ್ತಾನೆ, ಸೀತೆನೇ ಹುಟ್ಟುತ್ತಾಳೆ ಅನ್ನೋ ನಂಬಿಕೆ ಇರೋದ್ರಿಂದ ಜನರಿಗೆ ಅದು ನಿಜ ಆಗಲಿ ಅಂತ ನಾವು ಹರಿಸ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗಾಗಲೇ 3 ಜನ ನಮ್ಮಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಓರ್ವ ಮಹಿಳೆ ಇವತ್ತು ಮುಸ್ಲಿಂ ಇರೋದು ವಿಶೇಷತೆ. ಹೀಗಾಗಿ ಇವತ್ತು ಸಾಕಷ್ಟು ಡಿಮಾಂಡ್ಗಳು ಬರ್ತವೆ. ಅದರ ಮೇಲೆ ನಾವು ಅವತ್ತು ಹೆರಿಗೆ ಮಾಡಿಸ್ತಾ ಇದ್ದೀವಿ ಅನ್ನೋದು ತಜ್ಞರ ಮಾತು, ವೈದ್ಯರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ. ಎಲ್ಲರಿಗೂ ಖುಷಿ ಇದೆ. ರಾಮ ಮಂದಿರ 22nd ಓಪನಿಂಗ್ ಇದೆ ಅಂತ ಎಲ್ಲರಿಗೂ ಒಂದು ಎಕ್ಸೆಪ್ಟೇಷನ್ ಇರ್ತೈತಿ. ಅಂದ್ರೆ ಸೀತಾರ ಹುಟ್ಲಿ, ರಾಮರ ಹುಟ್ಲಿ ಅಂತೇಳಿ. ನನಗೂ ಅದೇ ಇತ್ತು. ಬಟ್ ರಾಮ ಜಲ್ದಿ ಬರಬೇಕಿತ್ತು, ಬಂದ್ಬಿಟ್ಟಾನ. ಸೊ ಖುಷಿ ಆಯಿತು ಕೇಳಿ. ಬಹಳಷ್ಟು ಜನ ಆಸೆ ಇಟ್ಕೊಂಡಿದ್ದಾರೆ, ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ, ಅವ್ರ ಆಶೀರ್ವಾದದಿಂದ ಎಲ್ಲ ಉಜ್ವಲ ಆಗುತ್ತೆ ಅಂತ. ಭಾಳ ವರ್ಷದ ಕನಸಿತ್ತಲ್ಲ ಮಂದಿರದ ಆಗೋದು. ಅದಕ್ಕೆ ಎಲ್ಲರಿಗೂ ಖುಷಿ ಇದೆ. ಅದು ಅಷ್ಟೇ. ತಾವು ಗರ್ಭಿಣಿಗೆ ಏನು ಹೇಳ್ತೀರಿ ಮೇಡಮ್? ತಾವು ತಾಯಿಯಾಗಿ ಏನು ಹೇಳ್ತೀರಿ? ರಾಮ ಹುಟ್ಟು ಬಂದನಂತ ಅವ್ರ ಆಶೀರ್ವಾದದಿಂದ ನಂಗೆ ಬೇಬಿ ಆಗಿದೆ, ಹೆಲ್ದಿ ಬೇಬಿ ಇದೆ ಅಂತ ಹೇಳ್ತೀನಿ. ಎಲ್ಲರಿಗೂ ಖುಷಿ ಇದೆ.